ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಕಾಲಘಟ್ಟ ಅಂದ್ರೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಬಗ್ಗೆ ಇವತ್ತು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಮೊದಲು ದೆಹಲಿ ಸುಲ್ತಾನರ ಆಳ್ವಿಕೆ ಶುರುವಾಗೋಕ್ಕೂ ಮುಂಚೆ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. 12ನೇ ಶತಮಾನದ ಕೊನೆಯಲ್ಲಿ ಉತ್ತರ ಭಾರತದಲ್ಲಿ ಒಂದೇ ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ. ಬದಲಿಗೆ ಸಣ್ಣ ಸಣ್ಣ ರಜಪೂತ್ ರಾಜ್ಯಗಳಿದ್ವು. ಅವು ತಮ್ಮಲ್ಲೇ ಸದಾ ಯುದ್ಧ ಮಾಡ್ತಿದ್ವು. ಈ ರಾಜಕೀಯ ಅಸ್ಥಿರತೆಯನ್ನೇ ಬಳಸಿಕೊಂಡು ಮೊಹಮ್ಮದ್ ಗೋರಿ ಅಂತ ದಾಳಿಕೋರರು ಭಾರತದ ಮೇಲೆ ಕಣ್ಣಿಟ್ರು. ಅವರ ಉದ್ದೇಶ ಕೇವಲ ಲೂಟಿ ಮಾಡುವುದಾಗಿರಲಿಲ್ಲ, ಬದಲಿಗೆ ಭಾರತದಲ್ಲಿ ಒಂದು ಶಾಶ್ವತವಾದ ಆಳ್ವಿಕೆಯನ್ನು ಸ್ಥಾಪಿಸುವುದಾಗಿತ್ತು. ಈ ಒಂದು ಮಹತ್ವಾಕಾಂಕ್ಷೆಯ ಫಲವೇ ದೆಹಲಿ ಸುಲ್ತಾನರ ಆಳ್ವಿಕೆ. ಸುಮಾರು 1506ರಿಂದ 1526ರವರೆಗೆ ಅಂದರೆ ಬರೋಬ್ಬರಿ 320 ವರ್ಷಗಳ ಕಾಲ 5 ಬೇರೆ ಬೇರೆ ರಾಜವಂಶಗಳು ದೆಹಲಿಯಿಂದ ಭಾರತದ ದೊಡ್ಡ ಭಾಗವನ್ನು ಆಳಿದವು. ಇದು ಕೇವಲ ರಾಜರು ಬದಲಾದ ಕತೆ ಅಲ್ಲ, ಇದು ನಮ್ಮ ದೇಶದ ಆಡಳಿತ, ಸಮಾಜ, ಸಂಸ್ಕೃತಿ ಹೀಗೆ ಎಲ್ಲದರ ಮೇಲೂ ತನ್ನದೇ ಆದ ಪ್ರಭಾವ ಬೀರಿದ ಒಂದು ಮಹತ್ವದ ಯುಗ. ಬನ್ನಿ, ಈ ಇತಿಹಾಸದ ಪ್ರಯಾಣವನ್ನ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾದ್ರೆ ನಮ್ಮ ಇವತ್ತಿನ ಇಡೀ ಚರ್ಚೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಈ 320 ವರ್ಷಗಳ ಸುಲ್ತಾನರ ಆಳ್ವಿಕೆ ಭಾರತದ ಭವಿಷ್ಯವನ್ನೇ ನಿಜವಾಗಿಯೂ ಹೇಗೆ ಬದಲಾಯಿಸಿತು? ನಾವು ಕೇವಲ ಯುದ್ಧಗಳು, ರಾಜರು, ಅವರ ದಿನಾಂಕಗಳನ್ನಷ್ಟೇ ನೋಡೋದಿಲ್ಲ. ಅದರಾಚೆಗೆ ಈ ಕಾಲದಲ್ಲಿ ಜಾರಿಗೆ ಬಂದ ಆಡಳಿತ ವ್ಯವಸ್ಥೆಗಳು, ಉದಾಹರಣೆಗೆ ಇಕ್ತಾ ಪದ್ಧತಿ, ಅದು ಮುನ್ನೆ ಬಂದ ಮೊಘಲರ ಆಡಳಿತಕ್ಕೆ ಹೇಗೆ ಅಡಿಪಾಯ ಹಾಕಿತು? ಅವರ ಆರ್ಥಿಕ ನೀತಿಗಳು, ತೆರಿಗೆ ಪದ್ಧತಿಗಳು ನಮ್ಮ ಇವತ್ತಿನ ವ್ಯವಸ್ಥೆಗಳ ಮೇಲೆ ಏನಾದರೂ ಪ್ರಭಾವ ಬೀರಿದೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ಸಂಸ್ಕೃತಿಗಳು ಒಂದಕ್ಕೊಂದು ಬೆರೆತಾಗ ಹುಟ್ಟಿಕೊಂಡ ಹೊಸ ಕಲೆ, ಸಂಗೀತ ಮತ್ತು ವಾಸ್ತುಶಿಲ್ಪ ಶೈಲಿಗಳು ಇವತ್ತಿನ ನಮ್ಮ ಬಹುಸಂಸ್ಕೃತಿಯ ಭಾರತಕ್ಕೆ ಹೇಗೆ ಕೊಡುಗೆ ನೀಡಿವೆ? ಈ ಎಲ್ಲ ಆಯಾಮಗಳ ಬಗ್ಗೆ ನಾವು ವಿವರವಾಗಿ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರೋವರಿಗೆ ಈ ವಿಷಯವಂತೂ ಬಹಳನೇ ಮುಖ್ಯ. ಯುಪಿಎಸ್ಸಿ, ಕೆಎಎಸ್, ಎಸ್ಎಸ್ಸಿ ಅಥವಾ ಯಾವುದೇ ರಾಜ್ಯಮಟ್ಟದ ಪರೀಕ್ಷೆಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸ ವಿಭಾಗದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಖಂಡಿತವಾಗಿಯೂ 2ರಿಂದ 3 ಪ್ರಶ್ನೆಗಳಿರ್ತವೆ. ಪ್ರಿಲಿಮ್ಸ್ ಪರೀಕ್ಷೆಗಳಲ್ಲಿ ನೇರವಾದ ಫ್ಯಾಕ್ಟ್ ಆಧಾರಿತ ಪ್ರಶ್ನೆಗಳನ್ನು ಕೇಳಿದ್ರೆ, ಮೇನ್ಸ್ ಪರೀಕ್ಷೆಯಲ್ಲಿ ವಿಶ್ಲೇಷಣಾತ್ಮಕ ಉತ್ತರಗಳನ್ನ ಕೇಳ್ತಾರೆ. ಉದಾಹರಣೆಗೆ, ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಥವಾ ಬಲ್ಬನ್ನ ರಾಜತ್ವ ಸಿದ್ಧಾಂತವನ್ನು ವಿವರಿಸಿ. ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯ. ಹಾಗಾಗಿ ಈ ಚರ್ಚೆಯಲ್ಲಿ ನಾವು ಏನ್ ನಡೀತು ಅಂತ ಮಾತ್ರ ಅಲ್ಲ, ಅದು ಯಾಕೆ ನಡೀತು ಮತ್ತು ಹೇಗೆ ನಡೀತು ಅನ್ನೋದನ್ನು ಕೂಡ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಖಂಡಿತ ಸಹಾಯ ಮಾಡುತ್ತದೆ. ಸರಿ, ಹಾಗಾದ್ರೆ ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನ ಕ್ರಮವಾಗಿ ನೋಡ್ತೀವಿ ಅಂದ್ರೆ, ಮೊದಲಿಗೆ ಗುಲಾಮ ವಂಶದ ಸ್ಥಾಪನೆ. ಇಲ್ಲಿ ಗುಲಾಮರಾಗಿದ್ದವರು ಹೇಗೆ ಸುಲ್ತಾನರಾದ್ರು ಅನ್ನೋ ಕುತೂಹಲಕಾರಿ ಕಥೆಯನ್ನ ನೋಡೋಣ. ನಂತರ ಖಿಲ್ಜಿಗಳ ಕಾಲಕ್ಕೆ ಹೋಗೋಣ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯಂತಹ ರಾಜರು ಸಾಮ್ರಾಜ್ಯವನ್ನ ಅದರ ಉತ್ತುಂಗಕ್ಕೆ ಹೇಗೆ ಕೊಂಡೊಯ್ದರು ಅಂತ ತಿಳಿಯೋಣ. ಮೂರನೇದಾಗಿ ತುಗ್ಲಕರ ವಿಚಿತ್ರವಾದ, ಕೆಲವೊಮ್ಮೆ ವಿಫಲವಾದ ಪ್ರಯೋಗಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಅಧ್ಯಾಯ. ಆಮೇಲೆ ಸಯ್ಯದ್ ಮತ್ತು ಲೋಧಿ ವಂಶಗಳ ಕಾಲದಲ್ಲಿ ಸುಲ್ತಾನರ ಆಳ್ವಿಕೆ ಹೇಗೆ ಪತನದ ಹಾದಿ ಹಿಡಿಯಿತು ಅಂತ ನೋಡೋಣ. ಕೊನೆಯಲ್ಲಿ ಈ 320 ವರ್ಷಗಳ ಒಟ್ಟಾರೆ ಆಡಳಿತ, ಕೊಡುಗೆಗಳು ಏನು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಅಂಶಗಳು ಮುಖ್ಯ ಅನ್ನೋದನ್ನ ಒಟ್ಟಿಗೆ ನೋಡೋಣ. ನಮ್ಮ ಮೊದಲ ಅಧ್ಯಾಯ ಗುಲಾಮ ವಂಶ. ಇದನ್ನ ಮಮ್ಲೂಕ್ ವಂಶ ಅಂತಾನೂ ಕರೀತಾರೆ. ಇಲ್ಲಿ ಮಮ್ಲೂಕ್ ಅಥವಾ ಗುಲಾಮ ಅನ್ನೋ ಪದವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವರು ನಾವು ಅಂದುಕೊಳ್ಳುವ ಹಾಗೆ ಸಾಮಾನ್ಯ ಗುಲಾಮರಲ್ಲ. ಇವರು ಮಿಲಿಟರಿ ಗುಲಾಮರು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಇವರನ್ನು ಖರೀದಿಸಿ ಯುದ್ಧಕಲೆ, ಆಡಳಿತ ಹೀಗೆ ಎಲ್ಲದರಲ್ಲೂ ವಿಶೇಷ ತರಬೇತಿ ನೀಡಲಾಗುತ್ತಿತ್ತು. ಇವರು ತಮ್ಮ ಯಜಮಾನನಿಗೆ ಅತೀವ ನಿಷ್ಠೆ ತೋರಿಸುತ್ತಿದ್ದರು ಮತ್ತು ತಮ್ಮ ಸಾಮರ್ಥ್ಯದಿಂದ ಸೇನಾಪತಿ, ಗವರ್ನರ್ ಅಷ್ಟೇ ಯಾಕೆ ಸುಲ್ತಾನರ ಪದವಿಗೂ ಏರಬಹುದಾಗಿತ್ತು. ಮೊಹಮ್ಮದ್ ಘೋರಿ ಹತ್ತಿರ ಇಂತಹ ಅನೇಕ ಸಮರ್ಥ ಗುಲಾಮರಿದ್ದರು. 1706ರಲ್ಲಿ ಘೋರಿ ಇದ್ದಕ್ಕಿದ್ದಂತೆ ಸತ್ತು ಹೋದಾಗ ಅವನ ಭಾರತದ ಪ್ರದೇಶಗಳನ್ನು ನೋಡಿಕೊಳ್ಳುತ್ತಿದ್ದ ಅವನ ಅತ್ಯಂತ ನಂಬಿಕಸ್ಥ ಸೇನಾಪತಿ ಕುತುಬ್ ಉದ್ದೀನ್ ಐಬಕ್ ದೆಹಲಿಯಲ್ಲಿ ತನ್ನನ್ನು ತಾನೇ ಸ್ವತಂತ್ರ ಸುಲ್ತಾನ ಅಂತ ಘೋಷಿಸಿಕೊಂಡ. ಹೀಗೆ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಲಾಯಿತು. ಈ ಕಾಲಾನುಕ್ರಮದಲ್ಲಿ ಗುಲಾಮ ವಂಶದ 4 ಪ್ರಮುಖ ಆಧಾರ ಸ್ತಂಭಗಳನ್ನು ನಾವು ನೋಡಬಹುದು. ಈ 4 ಹೆಸರುಗಳು ಬಹಳ ಮುಖ್ಯ. ಮೊದಲಿಗೆ ಕುತುಬುದ್ದೀನ್ ಐಬಕ್. ಇವನು ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದವನು. ಅವನ ನಂತರ ಬಂದವನು ಇಲ್ತುತ್ಮಿಶ್. ಇವನನ್ನ ಈ ವಂಶದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಮೂರನೇದಾಗಿ ರಜಿಯಾ ಸುಲ್ತಾನ. ತನ್ನ ಕಾಲಕ್ಕಿಂತ ಬಹಳ ಮುಂದಿದ್ದ ಒಬ್ಬ ಧೈರ್ಯವಂತೆ, ಆದರೆ ಅಂದಿನ ಸಮಾಜದಲ್ಲಿ ಅವಳಿಗೆ ಆಳಲು ಬಿಡ್ಲಿಲ್ಲ. ಮತ್ತು ಕೊನೆಯದಾಗಿ ಗಿಯಾಸುದ್ದೀನ್ ಬಲ್ಬನ್. ಇವನು ರಕ್ತ ಮತ್ತು ಕಬ್ಬಿಣದ ನೀತಿಯ ಮೂಲಕ ಸುಲ್ತಾನನ ಅಧಿಕಾರಕ್ಕೆ ಮತ್ತೆ ಗತ್ತು ತಂದುಕೊಟ್ಟ. ಇವರೆಲ್ಲರ ಬಗ್ಗೆ ಈಗ ಒಂದೊಂದಾಗಿ ವಿವರವಾಗಿ ನೋಡೋಣ.
ಐಬಕಿನ ಅನಿರೀಕ್ಷಿತ ಮರಣದ ನಂತರ ಅವನ ಅಳಿಯ ಇಲ್ತುತ್ಮಿಶ್ ಅಧಿಕಾರಕ್ಕೆ ಬಂದ. ಇತಿಹಾಸಕಾರರು ಇವನನ್ನ ದೆಹಲಿ ಸುಲ್ತಾನತ್ತಿನ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಯಾಕೆ ಗೊತ್ತಾ? ಐಬಕ್ ಅಡಿಪಾಯ ಮಾತ್ರ ಹಾಕಿದ್ದ, ಆದರೆ ಇಲ್ತುತ್ಮಿಶ್ ಅದರ ಮೇಲೆ ಒಂದು ಸುಭದ್ರವಾದ ಆಡಳಿತ ವ್ಯವಸ್ಥೆಯನ್ನೇ ಕಟ್ಟಿದ. ಅವನ ಅತಿದೊಡ್ಡ ಕೊಡುಗೆ ಇಕ್ತಾ ಪದ್ಧತಿ. ಆಗಿನ ಕಾಲದಲ್ಲಿ ಇಡೀ ಸಾಮ್ರಾಜ್ಯದ ಸೈನಿಕರಿಗೆ ಸಂಬಳ ಕೊಡುವಷ್ಟ ಹಣ ಖಜಾನೆಯಲ್ಲಿ ಇರಲಿಲ್ಲ. ಅದಕ್ಕೆ ಇಲ್ತುತ್ಮಿಶ್ ಒಂದು ಉಪಾಯ ಮಾಡ್ದ. ಸಾಮ್ರಾಜ್ಯವನ್ನ ಸಣ್ಣ ಸಣ್ಣ ಭೂಪ್ರದೇಶಗಳಾಗಿ ಅಂದ್ರೆ ಇಕ್ತಾಗಳಾಗಿ ವಿಂಗಡಿಸಿ ಅವುಗಳನ್ನ ತನ್ನ ಸೇನಾಧಿಕಾರಿಗಳಿಗೆ ಸಂಬಳದ ಬದಲಾಗಿ ಕೊಟ್ಟ. ಆ ಅಧಿಕಾರಿಗಳು ಅಲ್ಲಿ ತೆರಿಗೆ ವಸೂಲಿ ಮಾಡಿ ಸೈನ್ಯವನ್ನ ನೋಡ್ಕೊಂಡು ಉಳಿದ ಹಣವನ್ನ ಸುಲ್ತಾನನಿಗೆ ಕಳಿಸಬೇಕಿತ್ತು. ಇದು ಆಡಳಿತವನ್ನ ನಿಯಂತ್ರಿಸಲು ಒಂದು ಅದ್ಭುತ ವ್ಯವಸ್ಥೆಯಾಗಿತ್ತು. ಹಾಗೇನೆ ಮೊದಲ ಬಾರಿಗೆ ಶುದ್ಧ ಅರೇಬಿಕ್ ನಾಣ್ಯಗಳನ್ನು ಜಾರಿಗೆ ತಂದ. ಬೆಳ್ಳಿಯ ಟಾಂಕ ಮತ್ತು ತಾಮ್ರದ ಜಿತ್ತಾಲ್. ಇದು ಆರ್ಥಿಕತೆಗೆ ಒಂದು ಸ್ಥಿರತೆ ತಂದುಕೊಡ್ತು. ತನ್ನ ಅಧಿಕಾರವನ್ನ ಬಲಪಡಿಸಲು ತನ್ನ 40 ನಿಷ್ಠಾವಂತ ಗುಲಾಮರ ಒಂದು ಗುಂಪನ್ನ ರಚಿಸಿದ. ಅದನ್ನ ತುರ್ಕಾನಿ ಚೆಹಲ್ಗಾನಿ ಅಥವಾ ಚಾಲಿಸಾ ಅಂತ ಕರೀತಿದ್ರು. ಇದು ಅವನಿಗೆ ಸಲಹೆ ನೀಡೋ ಮಂತ್ರಿಮಂಡಲದ ಹಾಗೆ ಕೆಲಸ ಮಾಡ್ತು. ಕೊನೆಯದಾಗಿ ಬಾಗ್ದಾದ್ನ ಖಲೀಫನಿಂದ ಅಧಿಕೃತ ಮಾನ್ಯತಾ ಪತ್ರ ಪಡೆದು ತನ್ನ ಆಳ್ವಿಕೆಗೆ ಧಾರ್ಮಿಕ ಮಾನ್ಯತೆಯನ್ನು ತಂದುಕೊಟ್ಟ. ಇದರಿಂದ ಅವನು ಕೇವಲ ಒಬ್ಬ ದಂಗೆಕೋರನಲ್ಲ, ಇಡೀ ಇಸ್ಲಾಮಿಕ್ ಜಗತ್ತು ಒಪ್ಕೊಂಡ ಸುಲ್ತಾನ ಅನಿಸ್ಕೊಂಡ. ಈಗ ನಾವು ದೆಹಲಿ ಸುಲ್ತಾನರ ಇತಿಹಾಸದಲ್ಲೇ ಒಬ್ಬ ಬಹಳ ವಿಶಿಷ್ಟವಾದ ವ್ಯಕ್ತಿಯ ಬಗ್ಗೆ ಮಾತಾಡೋಣ, ರಜಿಯಾ ಸುಲ್ತಾನ. ಇಲ್ತುತ್ಮಿಶ್ಗೆ ಗಂಡು ಮಕ್ಕಳಿದ್ರು, ಅವರೆಲ್ಲರೂ ಆಡಳಿತ ನಡೆಸಲು ಅಯೋಗ್ಯರು, ವಿಲಾಸಿ ಜೀವನದಲ್ಲಿ ಮುಳುಗಿದ್ದಾರೆ ಅಂತ ಅವನು ಗೊತ್ತಿತ್ತು. ಆದರೆ ಅವನ ಮಗಳು ರಜಿಯಾ ಚಿಕ್ಕದಿನಿಂದಲೇ ಅಪ್ಪನ ಜೊತೆ ಆಡಳಿತ ಮತ್ತು ಯುದ್ಧದಲ್ಲಿ ಭಾಗವಹಿಸಿ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ಲು. ಹಾಗಾಗಿ 13ನೇ ಶತಮಾನದಂತಹ ಕಾಲದಲ್ಲಿ ಇಲ್ತುತ್ಮಿಶ್ ಒಂದು ಕ್ರಾಂತಿಕಾರಿ ನಿರ್ಧಾರ ತಗೊಂಡ. ತನ್ನ ನಂತರ ಸಿಂಹಾಸನಕ್ಕೆ ಮಗನ ಬದಲಿಗೆ ಮಗಳನ್ನ ನೇಮಿಸಿದ. ಇದು ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಮಾತ್ರವಲ್ಲ, ಬಹುಶಃ ಇಡೀ ಮಧ್ಯಕಾಲೀನ ಇಸ್ಲಾಮಿಕ್ ಜಗತ್ತಿನಲ್ಲಿ ಒಂದು ಅಪರೂಪದ ಘಟನೆಯಾಗಿತ್ತು. ಹೀಗೆ ರಜಿಯಾ ದೆಹಲಿಯ ಸಿಂಹಾಸನ ಏರಿದ ಮೊದಲ ಮತ್ತು ಏಕೈಕ ಮಹಿಳಾ ಸುಲ್ತಾನೆಯಾದಳು. ರಜಿಯಾ ತುಂಬಾ ಸಮರ್ಥ ಆಡಳಿತಗಾರ್ತಿಯಾಗಿದ್ಲು, ಆದರೆ ಅವಳ ದಾರಿ ಸುಲಭವಾಗಿರಲಿಲ್ಲ. ಅವಳ ದೊಡ್ಡ ಶತ್ರುಗಳು ಬೇರೆ ಯಾರೂ ಅಲ್ಲ, ಅವಳದೇ ಆಸ್ಥಾನದಲ್ಲಿದ್ದ ಟರ್ಕಿಶ್ ಶ್ರೀಮಂತರೇ ಆಗಿದ್ರು. ಒಬ್ಬ ಹೆಣ್ಣಿನ ಕೆಳಗೆ ಕೆಲಸ ಮಾಡಲು ಅವರಿಗೆ ಇಷ್ಟವಿರಲಿಲ್ಲ. ಆದರೆ ರಜಿಯಾ ಇದಕ್ಕೆಲ್ಲ ಜಗ್ಗಲಿಲ್ಲ. ಆಕೆ ಪರ್ದಾ ಪದ್ಧತಿಯನ್ನ ಬಿಟ್ಟು ಸುಲ್ತಾನನಂತೆ ಗಂಡಸರ ಉಡುಗೆ ತೊಟ್ಟು ಕುದುರೆ ಏರಿ ಜನರ ಮುಂದೆ ದರ್ಬಾರ್ ನಡೆಸುತ್ತಿದ್ದಳು. ಇದು ಅವರ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಕೊಡಿತು. ಮುಖ್ಯವಾಗಿ ಅವಳ ತಂದೆಯೇ ರಚಿಸಿದ ಚಹಲ್ಘಾನಿ ಗುಂಪು ಅವಳ ವಿರುದ್ಧ ತಿರುಗಿಬಿಟ್ಟು ಟರ್ಕಿಶ್ ಶ್ರೀಮಂತರ ಅಧಿಕಾರವನ್ನ ಕಡಿಮೆ ಮಾಡಲು ರಜಿಯಾ ಟರ್ಕಿಶ್ ಅಲ್ಲದವರಿಗೆ ದೊಡ್ಡ ಹುದ್ದೆಗಳನ್ನು ಕೊಡಲು ಶುರು ಮಾಡಿದ್ಲು. ಜಲಾಲುದ್ದೀನ್ ಯಾಕೂತ್ ಅನ್ನೋ ಅಬಿಸೀನಿಯಾದವನಿಗೆ ಅಶ್ವದಳದೆ ಮುಖ್ಯಸ್ಥನನ್ನಾಗಿ ಮಾಡಿದ್ದು ಅವರಿಗೆ ಸಹಿಸಲಾಗದಷ್ಟು ಕೋಪ ತರಿಸಿತು. ಇದನ್ನೇ ಒಂದು ನೆಪವಾಗಿಟ್ಟುಕೊಂಡು ಆ ಚಹಲ್ಗಾನಿ ಗುಂಪು ಅವಳ ವಿರುದ್ಧ ಸಂಚು ಮಾಡಿ ಕೊನೆಗೆ ಅವಳನ್ನು ಸಿಂಹಾಸನದಿಂದ ಇಳಿಸಿ ಕೊಂದು ಹಾಕಿತು. ರಜಿಯಾಳ ಪತನ ಕೇವಲ ಒಬ್ಬ ವ್ಯಕ್ತಿಯ ಅಂತ್ಯವಾಗಿರಲಿಲ್ಲ, ಅದು ಪ್ರಗತಿಪರ ಆಲೋಚನೆ ಮತ್ತು ಸಂಪ್ರದಾಯವಾದಿ ಶಕ್ತಿಗಳ ನಡುವಿನ ಸಂಘರ್ಷದ ಒಂದು ದುರಂತ ಅಂತ್ಯವಾಗಿತ್ತು. ರಜಿಯಾಳ ಸಾವಿನ ನಂತರ ಸುಮಾರು 20 ವರ್ಷಗಳ ಕಾಲ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಅರಾಜಕತೆ ತುಂಬಿಹೋಗಿತ್ತು. ಸುಲ್ತಾನರು ಚಹಲ್ಗಾನಿ ಶ್ರೀಮಂತರ ಕೈಯಲ್ಲಿ ಬರೀ ಗೊಂಬೆಗಳಾಗಿದ್ರು. ಈ ಅಸ್ಥಿರತೆಗೆ ಒಂದು ಅಂತ್ಯ ಹಾಡಲು ಬಂದವನೇ ಗಿಯಾಸುದ್ದೀನ್ ಬಲ್ಬನ್. ಇವನೂ ಕೂಡ ಒಂದು ಕಾಲದಲ್ಲಿ ಚಹಲ್ಗಾನಿಯ ಸದಸ್ಯನೇ ಆಗಿದ್ದ. ಅಧಿಕಾರದ ಆಂತರಿಕ ದೌರ್ಬಲ್ಯಗಳು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವನು ಅಧಿಕಾರಕ್ಕೆ ಬಂದ ತಕ್ಷಣ ಸುಲ್ತಾನನ ಪದವಿಯ ಕಳೆದುಹೋದ ಗೌರವ ಮತ್ತು ಅಧಿಕಾರವನ್ನ ಮರಳಿ ತರುವುದೇ ತನ್ನ ಮೊದಲ ಕೆಲಸ ಅಂದುಕೊಂಡ. ಇದಕ್ಕಾಗಿ ಅವನು ರಾಜತ್ವದ ದೈವಿಕ ಸಿದ್ಧಾಂತವನ್ನ ಜಾರಿಗೆ ತಂದ. ಅದರ ಮುಖ್ಯ ಅಂಶವೇ ಈ ಮಾತು: ಸುಲ್ತಾನನು ದೇವರ ನೆರಳು, ಜಿಲ್ಲೆ ಇಲಾಹಿ. ಅಂದ್ರೆ ಸುಲ್ತಾನನಿಗೆ ಅಧಿಕಾರ ಸಿಕ್ಕಿದ್ದು ಶ್ರೀಮಂತರಿಂದನೂ ಅಲ್ಲ, ಜನರಿಂದನೂ ಅಲ್ಲ, ಅದು ನೇರವಾಗಿ ದೇವರಿಂದ ಬಂದಿದ್ದು. ಹಾಗಾಗಿ ಸುಲ್ತಾನನ ಮಾತಿನ ಪ್ರಶ್ನಿಸೋದು ಅಂದ್ರೆ ದೇವರನ್ನೇ ಪ್ರಶ್ನಿಸಿದ ಹಾಗೆ. ಈ ಸಿದ್ಧಾಂತದ ಮೂಲಕ ಅವನು ತನ್ನನ್ನ ಮತ್ತು ಸುಲ್ತಾನನ ಪದವಿಯನ್ನ ಸಾಮಾನ್ಯ ಜನ ಮತ್ತು ಶ್ರೀಮಂತರಿಗಿಂತ ಒಂದು ಉನ್ನತ, ಪವಿತ್ರ ಸ್ಥಾನದಲ್ಲಿ ಇರಿಸಿದ. ತನ್ನ ದೇವರ ನೆರಳು ಸಿದ್ಧಾಂತವನ್ನ ಜಾರಿಗೆ ತರಲು ಬಲ್ಬನ್ ಒಂದು ಕಟ್ಟುನಿಟ್ಟಿನ ರಕ್ತ ಮತ್ತು ಕಬ್ಬಿಣದ ನೀತಿಯನ್ನ ಅನುಸರಿಸಿದ. ಅವನ ಮೊದಲ ಟಾರ್ಗೆಟ್ ಸುಲ್ತಾನರನ್ನೇ ಆಟವಾಡಿಸುತ್ತಿದ್ದ ಚಹಲ್ಗಾನಿ ಗುಂಪು. ಅವನು ಆ ಗುಂಪಿನಲ್ಲಿದ್ದ ಪ್ರತಿಯೊಬ್ಬರನ್ನು ಸಣ್ಣಪುಟ್ಟ ಕಾರಣಗಳಿಗೆ ಕಠಿಣವಾಗಿ ಶಿಕ್ಷಿಸಿ ಕೆಲವರನ್ನು ಕೊಂದು ಆ ಗುಂಪನ್ನೇ ಸಂಪೂರ್ಣವಾಗಿ ನಾಶ ಮಾಡಿದ. ಎರಡನೆಯದಾಗಿ ಆಸ್ಥಾನದಲ್ಲಿ ಒಂದು ರೀತಿ ಭಯಮಿಶ್ರಿತ ಗೌರವದ ವಾತಾವರಣ ಸೃಷ್ಟಿಸಿದ.
ಇದಕ್ಕಾಗಿ ಇರಾನನ ರಾಜಮನೆತನದ ಸಂಪ್ರದಾಯಗಳಾದ ಸಿಜ್ದಾ ಅಂದರೆ ಸುಲ್ತಾನನ ಮುಂದೆ ಸಂಪೂರ್ಣವಾಗಿ ಬಗ್ಗಿ ನಮಸ್ಕರಿಸುವುದು ಮತ್ತು ಪೈಬೋಸ್ ಅಂದರೆ ಸುಲ್ತಾನನ ಪಾದಗಳಿಗೆ ಮುತ್ತಿಕ್ಕುವುದನ್ನು ಕಡ್ಡಾಯಗೊಳಿಸಿದ. ಇದು ಶ್ರೀಮಂತರಿಗೆ ತಾವು ಸುಲ್ತಾನನಿಗೆ ಸಂಪೂರ್ಣ ಅಧೀನರು ಅನ್ನೋದನ್ನ ಪ್ರತಿದಿನ ನೆನಪಿಸುತ್ತಿತ್ತು. ಮೂರನೆಯದಾಗಿ, ಯಾವುದೇ ಸಂಚು ನಡೆಯದಂತೆ ತಡೆಯಲು ಸಾಮ್ರಾಜ್ಯದಾದ್ಯಂತ ಒಂದು ದಕ್ಷವಾದ ಗೂಢಚಾರ ವ್ಯವಸ್ಥೆಯನ್ನು ಸ್ಥಾಪಿಸಿದ. ಈ ಗೂಢಚಾರರು ನೇರವಾಗಿ ಸುಲ್ತಾನನಿಗೆ ಮಾತ್ರ ರಿಪೋರ್ಟ್ ಮಾಡ್ತಿದ್ರು. ಕೊನೆಯದಾಗಿ, ಸೇನೆ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸಲು ಸೇನಾ ಇಲಾಖೆಯಾದ ದಿವಾನ್-ಇ-ಅರಿಜ್ ಅನ್ನು ಹಣಕಾಸು ಇಲಾಖೆಯಿಂದ ಬೇರ್ಪಡಿಸಿದ. ಇದರಿಂದ ಸೈನ್ಯದ ನೇಮಕಾತಿ, ಸಂಬಳ ಎಲ್ಲವೂ ನೇರವಾಗಿ ಅವನ ನಿಯಂತ್ರಣಕ್ಕೆ ಬಂತು. ಈ ಎಲ್ಲ ಕ್ರಮಗಳ ಮೂಲಕ ಬಲ್ಬನ್ ಸುಲ್ತಾನನ ಅಧಿಕಾರವನ್ನ ಪ್ರಶ್ನಾತೀತವನ್ನಾಗಿ ಮಾಡಿ. ಬಲ್ಬನ್ನ ಕಠಿಣ ಆಡಳಿತದಿಂದ ಸುಲ್ತಾನರ ಆಳ್ವಿಕೆಗೆ ಒಂದು ಸ್ಥಿರತೆ ಬಂತು. ಆದರೆ ಅವನ ನಂತರ ಬಂದವರು ಅಷ್ಟು ಸಮರ್ಥರಾಗಿರಲಿಲ್ಲ. ಈ ರಾಜಕೀಯ ಅವಕಾಶವನ್ನ ಬಳಸಿಕೊಂಡು ಅಧಿಕಾರಕ್ಕೆ ಬಂದವರೇ ಖಿಲ್ಜಿಗಳು. ಖಿಲ್ಜಿಗಳು ಅಧಿಕಾರಕ್ಕೆ ಬಂದಿದ್ದನ್ನ ಖಿಲ್ಜಿ ಕ್ರಾಂತಿ ಅಂತಾನೆ ಕರೀತಾರೆ. ಯಾಕಂದ್ರೆ ಅಲ್ಲಿವರೆಗೂ ಅಧಿಕಾರ ಕೇವಲ ಉನ್ನತ ಕುಲದ ಟರ್ಕಿಶ್ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಖಿಲ್ಜಿಗಳು ಅಧಿಕಾರ ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಅದು ಸಾಮರ್ಥ್ಯ ಮತ್ತು ಶಕ್ತಿಯಿಂದ ಬರುತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ರು. ಈ ವಂಶದ ಆಳ್ವಿಕೆಯಲ್ಲಿ, ಅದರಲ್ಲೂ ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ, ದೆಹಲಿ ಸುಲ್ತಾನರ ಆಳ್ವಿಕೆ ತನ್ನ ಅಧಿಕಾರದ ಉತ್ತುಂಗವನ್ನು ತಲುಪಿತು. ಇದು ವೇಗದ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಕ್ರಾಂತಿಕಾರಿ ಸುಧಾರಣೆಗಳ ಕಾಲವಾಗಿತ್ತು. ಈ ಚಿತ್ರದಲ್ಲೇ ಕಾಣ್ತಾ ಇರೋನೇ ಖಿಲ್ಜಿ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಅಷ್ಟೇ ಕುಖ್ಯಾತ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಅವನು ತನ್ನ ಮಾವ ಮತ್ತು ಅಂದಿನ ಸುಲ್ತಾನನಾಗಿದ್ದ ಜಲಾಲುದ್ದೀನ್ ಖಿಲ್ಜಿಯನ್ನ ಮೋಸದಿಂದ ಕೊಂದು ಸಿಂಹಾಸನಕ್ಕೆ ಬಂದ. ಅವನ ಮಹತ್ವಾಕಾಂಕ್ಷೆಗೆ ಮಿತಿಯೇ ಇರಲಿಲ್ಲ. ಅವನು ತನ್ನನ್ನ ತಾನೇ ಎರಡನೇ ಅಲೆಕ್ಸಾಂಡರ್ ಅಥವಾ ಸಿಕಂದರಿ ಸಾನಿ ಅಂತ ಕರೆದುಕೊಂಡಿದ್ದ. ಅವನಿಗೆ 2 ದೊಡ್ಡ ಕನಸುಗಳಿದ್ವು. ಒಂದು, ಇಡೀ ಜಗತ್ತನ್ನ ಗೆಲ್ಲೋದು. ಇನ್ನೊಂದು, ಒಂದು ಹೊಸ ಧರ್ಮವನ್ನೇ ಸ್ಥಾಪಿಸೋದು. ಅವನ ಸಲಹೆಗಾರರ ಮಾತಿಗೆ ಬೆಲೆ ಕೊಟ್ಟು ಆ ಯೋಜನೆಗಳನ್ನ ಕೈಬಿಟ್ನಾದ್ರೂ ಇಡೀ ಭಾರತವನ್ನ ಗೆಲ್ಲುವ ಕನಸನ್ನ ನನಸು ಮಾಡಿಕೊಂಡ. ದೆಹಲಿ ಸುಲ್ತಾನರಲ್ಲೇ ಮೊದಲ ಬಾರಿಗೆ ವಿಂಧ್ಯ ಪರ್ವತಗಳನ್ನು ದಾಟಿ ದಕ್ಷಿಣ ಭಾರತದವರೆಗೂ ತನ್ನ ಸೈನ್ಯವನ್ನ ಕಳಿಸಿ ಅಲ್ಲಿನ ರಾಜ್ಯಗಳನ್ನು ಸೋಲಿಸಿ ಅಪಾರ ಸಂಪತ್ತನ್ನ ದೆಹಲಿಗೆ ತಂದ. ಅವನ ಆಳ್ವಿಕೆ ಕೇವಲ ಯುದ್ಧಗಳಿಗೆ ಮಾತ್ರವಲ್ಲ, ಅವನು ಜಾರಿಗೆ ತಂದ ಕ್ರಾಂತಿಕಾರಿ ಸೇನಾ ಮತ್ತು ಆರ್ಥಿಕ ಸುಧಾರಣೆಗಳಿಗೂ ಕೂಡ ಅಷ್ಟೇ ಪ್ರಸಿದ್ಧ. ಅಲಾವುದ್ದೀನ್ನ ದೊಡ್ಡ ದೊಡ್ಡ ಕನಸುಗಳನ್ನು ನನಸು ಮಾಡಲು ಅವನಿಗೆ ಒಂದು ಬಲಿಷ್ಠವಾದ ಸೈನ್ಯ ಬೇಕಿತ್ತು. ಇದಕ್ಕಾಗಿ ಅವನು ಸೇನಾ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ. ಮೊದಲನೆಯದಾಗಿ, ಅವನು ದೆಹಲಿಯಲ್ಲಿ ಒಂದು ದೊಡ್ಡ ಕಾಯಂ ಸೈನ್ಯವನ್ನ ಸ್ಥಾಪಿಸಿದ. ಈ ಸೈನ್ಯ ನೇರವಾಗಿ ಸುಲ್ತಾನನ ಹಿಡಿತದಲ್ಲಿತ್ತು. ಎರಡನೇದಾಗಿ, ಸೈನಿಕರ ನಿಷ್ಠೆ ತನಗೇ ಇರಬೇಕೆಂದು ಅವರಿಗೆ ಇಖ್ತಾ ಅಂದ್ರೆ ಭೂಮಿ ಕೊಡೋ ಬದಲು ನೇರವಾಗಿ ಖಜಾನೆಯಿಂದ ನಗದು ರೂಪದಲ್ಲಿ ಸಂಬಳ ಕೊಡೋ ಪದ್ಧತಿಯನ್ನ ಜಾರಿಗೆ ತಂದ. ಇದರಿಂದ ಸೈನಿಕರು ಸ್ಥಳೀಯ ಶ್ರೀಮಂತರನ್ನ ಅವಲಂಬಿಸುವುದು ತಪ್ಪಿತು. ಮೂರನೇದಾಗಿ, ಸೈನ್ಯದಲ್ಲಿಂದ ಭ್ರಷ್ಟಾಚಾರವನ್ನ ತಡೆಯಲು 2 ಮುಖ್ಯ ಕ್ರಮಗಳನ್ನು ತಂದ. ಒಂದು, ದಾಗ್ ಅಂದ್ರೆ ಯುದ್ಧದ ಕುದುರೆಗಳಿಗೆ ರಾಜಮುದ್ರೆಯಿಂದ ಬರೆ ಹಾಕಿಸೋದು. ಇದರಿಂದ ಅಧಿಕಾರಿಗಳು ತಪಾಸಣೆ ವೇಳೆ ಒಳ್ಳೆ ಕುದುರೆ ತೋರಿಸಿ ಯುದ್ಧಕ್ಕೆ ದುರ್ಬಲ ಕುದುರೆ ಕಳಿಸೋ ಮೋಸವನ್ನ ತಡೆಯಲಾಯಿತು. 2, ಹುಲಿಯಾ ಅಥವಾ ಚೆಹರಾ ಅಂದ್ರೆ ಪ್ರತಿಯೊಬ್ಬ ಸೈನಿಕನ ದೈಹಿಕ ವಿವರಗಳನ್ನು ದಾಖಲಿಸೋದು. ಇದರಿಂದ ಯುದ್ಧದ ಸಮಯದಲ್ಲಿ ಒಬ್ಬ ಸೈನಿಕನ ಜಾಗದಲ್ಲಿ ಬೇರೆಯವರನ್ನ ಕಳಿಸೋದನ್ನ ತಡೆಯಲಾಯಿತು. ಈ ಸುಧಾರಣೆಗಳು ದೆಹಲಿ ಸುಲ್ತಾನರ ಸೈನ್ಯವನ್ನ ಆ ಕಾಲದ ಅತ್ಯಂತ ಶಿಸ್ತುಬದ್ಧ ಮತ್ತು ಶಕ್ತಿಶಾಲಿ ಸೈನ್ಯವನ್ನಾಗಿ ಮಾಡಿದುವು. ಇಷ್ಟೊಂದು ದೊಡ್ಡ ಸೈನ್ಯವನ್ನ ನೋಡ್ಕೊಳ್ಳೋಕೆ ತುಂಬಾ ಹಣ ಬೇಕಿತ್ತು. ಆದರೆ ಖಜಾನೆಗೆ ಹೊರೆಯಾಗದ ಹಾಗೆ ನೋಡ್ಕೊಳ್ಳೋದು ಅಲಾವುದ್ದೀನ್ ಮುಂದಿದ್ದ ದೊಡ್ಡ ಸವಾಲ್. ಇದಕ್ಕಾಗಿ ಅವನು ತಂದ ಉಪಾಯವೇ ಅವನ ಪ್ರಸಿದ್ಧ ಮಾರುಕಟ್ಟೆ ನಿಯಂತ್ರಣ ನೀತಿ. ಇದರ ಉದ್ದೇಶ ತುಂಬಾನೇ ಸರಳವಾಗಿತ್ತು. ಸೈನಿಕರಿಗೆ ಸಂಬಳ ಕಡಿಮೆ ಕೊಟ್ಟರೂ ಅವರು ಆರಾಮವಾಗಿ ಬದುಕುವ ಹಾಗೆ ಮಾಡಲು ಮಾರುಕಟ್ಟೆಯಲ್ಲಿ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಯನ್ನ ಫಿಕ್ಸ್ ಮಾಡೋದು. ಇದಕ್ಕಾಗಿ ಧಾನ್ಯ, ಬಟ್ಟೆ, ಸಕ್ಕರೆ, ಕುದುರೆ, ಗುಲಾಮರು ಹೀಗೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನ ಸರ್ಕಾರವೇ ನಿಗದಿಪಡಿಸಿತು. ಈ ನಿಯಮಗಳು ಸರಿಯಾಗಿ ಪಾಲನೆಯಾಗ್ತಿದ್ಯಾ ಅಂತ ನೋಡ್ಕೊಳ್ಳೋಕೆ ಶೆಹನಾ-ಇ-ಮಂಡಿ ಅನ್ನೋ ವಿಶೇಷ ಅಧಿಕಾರಿಯನ್ನ ನೇಮಿಸಿದ್ದ. ಯಾರಾದರೂ ಜಾಸ್ತಿ ಬೆಲೆಗೆ ಮಾರಿದ್ರೆ, ತೂಕದಲ್ಲಿ ಮೋಸ ಮಾಡಿದ್ರೆ ಅಥವಾ ಕಾಳಸಂತೆಯಲ್ಲಿ ವಸ್ತುಗಳನ್ನು ಮಾರಿದ್ರೆ ಅವ್ರಿಗೆ ಭಯಂಕರ ಶಿಕ್ಷೆ ಕೊಡಲಾಗ್ತಿತ್ತು. ಹೇಳ್ತಾರೆ, ಯಾರಾದರೂ ತೂಕದಲ್ಲಿ ಎಷ್ಟು ಕಡಿಮೆ ಮಾಡ್ತಿದ್ರೋ ಅವರ ದೇಹದಿಂದ ಅಷ್ಟೇ ಮಾಂಸವನ್ನ ಕತ್ತರಿಸಲಾಗ್ತಿತ್ತಂತೆ. ಇದರ ಜೊತೆಗೆ ರೈತರಿಂದ ನೇರವಾಗಿ ತೆರಿಗೆ ವಸೂಲಿ ಮಾಡಲು ಮೊದಲ ಬಾರಿಗೆ ಭೂಮಿಯನ್ನ ಅಳತೆ ಮಾಡಿಸಿ ಉತ್ಪಾದನೆಯಲ್ಲಿ 50% ಭೂಕಂದಾಯವಾಗಿ ನಿಗದಿಪಡಿಸಿದ. ಇವನ ಆರ್ಥಿಕ ಸುಧಾರಣೆಗಳು ತುಂಬ ಕಠಿಣವಾಗಿದ್ರೂ ಅವು ಅವನ ಸೇನಾ ಯಶಸ್ಸಿಗೆ ಭದ್ರವಾದ ಅಡಿಪಾಯ ಹಾಕಿದ್ವು. ಅಲಾವುದ್ದೀನ್ ಖಿಲ್ಜಿಯ ಮರಣದ ನಂತರ ಖಿಲ್ಜಿ ಸಾಮ್ರಾಜ್ಯ ಕುಸಿಯಿತು. ಈ ಸಮಯದಲ್ಲಿ ಅಧಿಕಾರಕ್ಕೆ ಬಂದವರೇ ತುಘಲಕ್ ವಂಶದವರು. ಈ ವಂಶದ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ.
ಆದರೆ ಈ ವಂಶ ಇತಿಹಾಸದಲ್ಲಿ ಹೆಚ್ಚು ನೆನಪಲ್ಲಿ ಉಳಿದಿರೋದು ಅವನ ಮಗ ಮೊಹಮ್ಮದ್ ಬಿನ್ ತುಗ್ಲಕ್ನಿಂದ. ಈತನ ಆಳ್ವಿಕೆ ಅನ್ನೋದು ಪ್ರತಿಭೆ ಮತ್ತು ವೈಫಲ್ಯದ, ಮಹತ್ವಾಕಾಂಕ್ಷೆ ಮತ್ತು ದುರಂತದ ಒಂದು ವಿಚಿತ್ರ ಮಿಶ್ರಣ. ಅವನ ಯೋಜನೆಗಳನ್ನು ನೋಡಿದ್ರೆ ಅವು ತಮ್ಮ ಕಾಲಕ್ಕಿಂತ 100 ವರ್ಷ ಮುಂದಿದ್ದು. ಆದರೆ ಅವುಗಳನ್ನು ಜಾರಿಗೆ ತರುವಲ್ಲಿ ಅವನು ತೋರಿಸಿದ ಅವಸರ ಮತ್ತು ಪ್ರಾಯೋಗಿಕ ಜ್ಞಾನದ ಕೊರತೆಯಿಂದಾಗಿ ಅವು ಇತಿಹಾಸದ ದೊಡ್ಡ ವೈಫಲ್ಯಗಳಾಗಿ ಉಳಿದಿರೋದವು. ಇವನೇ ಮುಹಮ್ಮದ್ ಬಿನ್ ತುಗ್ಲಕ್, ಭಾರತದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಒಬ್ಬ. ಇತಿಹಾಸಕಾರರು ಇವನನ್ನ ಬುದ್ಧಿವಂತ ಮೂರ್ಖ ಅಂತ ಕರೀತಾರೆ. ಬುದ್ಧಿವಂತ ಯಾಕಂದ್ರೆ ಅವನ ಜ್ಞಾನ ಅಪಾರವಾಗಿತ್ತು. ಅವನು ಅರೇಬಿಕ್, ಪರ್ಷಿಯನ್ ಭಾಷೆಗಳಲ್ಲಿ ಪಂಡಿತನಾಗಿದ್ದ. ಖಗೋಳಶಾಸ್ತ್ರ, ಗಣಿತ, ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನ ಹೊಂದಿದ್ದ. ಧಾರ್ಮಿಕ ವಿಷಯಗಳಲ್ಲಿ ತುಂಬಾ ಉದಾರಾಗಿದ್ದ. ಆದರೆ ಮೂರ್ಖ ಯಾಕಂದ್ರೆ ಅವನಿಗೆ ಸಾಮಾನ್ಯ ಜ್ಞಾನ ಮತ್ತು ತಾಳ್ಮೆ ಇರಲಿಲ್ಲ. ಅವನ ತಲೆಯಲ್ಲಿ ಒಂದು ಒಳ್ಳೆ ಯೋಜನೆ ಬಂತು ಅಂದ್ರೆ ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡದೆ ತಕ್ಷಣವೇ ಅದನ್ನು ಜಾರಿಗೆ ತರಲು ಹೊರಡುತ್ತಿದ್ದ. ಅವನ ಉದ್ದೇಶಗಳು ಒಳ್ಳೆಯವೇ ಆಗಿದ್ರೂ ಅವನು ಅನುಸರಿಸಿದ ವಿಧಾನಗಳು ವಿನಾಶಕಾರಿಯಾಗಿದ್ವು. ಇದರಿಂದಾಗಿ ಅವನು ಮತ್ತು ಅವನ ಪ್ರಜೆಗಳು ಇಬ್ಬರು ತುಂಬಾ ಕಷ್ಟ ಅನುಭವಿಸಬೇಕಾಯಿತು. ಅವನ 5 ದೊಡ್ಡ ಪ್ರಯೋಗಗಳಲ್ಲಿ ಈ 2 ಬಹಳ ಕುಖ್ಯಾತ. ಮೊದಲನೇದು ರಾಜಧಾನಿ ವರ್ಗಾವಣೆ. ದಕ್ಷಿಣ ಭಾರತವನ್ನ ಚೆನ್ನಾಗಿ ನಿಯಂತ್ರಿಸಲು ದೆಹಲಿಯಿಂದ ಸಾಮ್ರಾಜ್ಯದ ಮಧ್ಯದಲ್ಲಿದ್ದ ದೇವಗಿರಿಗೆ, ಅದಕ್ಕೆ ದೌಲತಾಬಾದ್ ಅಂತ ಹೆಸರಿಟ್ಟ ರಾಜಧಾನಿಯನ್ನ ಬದಲಾಯಿಸಲು ನಿರ್ಧರಿಸಿದ. ಐಡಿಯಾ ಚೆನ್ನಾಗಿತ್ತು, ಆದರೆ ಅವನು ಕೇವಲ ಸರ್ಕಾರಿ ಕಚೇರಿಗಳನ್ನಷ್ಟೇ ಅಲ್ಲ, ದೆಹಲಿಯಲ್ಲಿದ್ದ ಪ್ರತಿಯೊಬ್ಬ ನಾಗರಿಕನು, ವೃದ್ಧರು, ಮಕ್ಕಳು ಎಲ್ಲರೂ ಸುಮಾರು 1500 ಕಿಲೋಮೀಟರ್ ದೂರಲ ದೌಲತಾಬಾದ್ಗೆ ನಡ್ಕೊಂಡೇ ಬರಬೇಕೆಂದು ಆದೇಶಿಸಿದ. ಬೇಸಿಗೆಯ ಬಿಸಿಲಲ್ಲಿ ಆಹಾರ ನೀರಿಲ್ಲದೆ ಸಾಗಿದ ಈ ಪಯಣದಲ್ಲಿ ಸಾವಿರಾರು ಜನ ದಾರಿಯಲ್ಲೇ ಸತ್ತುಹೋದ್ರು. 2 ವರ್ಷದ ನಂತರ ತನ್ನ ತಪ್ಪು ಅರಿವಾಗಿ ಮತ್ತೆ ಎಲ್ಲರೂ ದೆಹಲಿಗೆ ವಾಪಸ್ ಹೋಗಿ ಅಂತ ಆದೇಶಿಸಿದ. 2ನೇ ದುರಂತ, ಸಾಂಕೇತಿಕ ನಾಣ್ಯ ಪದ್ಧತಿ. ಆಗ ಜಗತ್ತಿನಲ್ಲಿ ಬೆಳ್ಳಿಯ ಕೊರತೆ ಇತ್ತು. ಇದನ್ನು ನೋಡಿ ತುಗ್ಲಕ್ ಬೆಳ್ಳಿಯ ಟಂಕಾ ನಾಣ್ಯದಷ್ಟೇ ಮೌಲ್ಯದ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದ. ಇದೂ ಕೂಡ ಒಳ್ಳೆ ಯೋಜನೆಯೇ, ಆದರೆ ಆ ನಾಣ್ಯಗಳನ್ನು ನಕಲಿ ಮಾಡದಂತೆ ತಡೆಯಲು ಯಾವುದೇ ಕ್ರಮಗಳನ್ನು ತಗೊಂಡಿರಲಿಲ್ಲ. ಪರಿಣಾಮ, ದೇಶದ ಪ್ರತಿಯೊಂದು ಮನೆಯಲ್ಲೂ ನಕಲಿ ನಾಣ್ಯಗಳನ್ನು ತಯಾರಿಸಲು ಶುರು ಮಾಡಿದ್ರು. ವ್ಯಾಪಾರ ಸಂಪೂರ್ಣವಾಗಿ ಕುಸಿದೋಯ್ತು, ಖಜಾನೆ ಖಾಲಿಯಾಯಿತು. ಮುಹಮ್ಮದ್ ಬಿನ್ ತುಗ್ಲಕ್ನ ಆಳ್ವಿಕೆಯಿಂದ ಬೇಸತ್ತಿದ್ದ ಜನರಿಗೆ ಶಾಂತಿ ತರಲು ಬಂದವನೇ ಅವನ ಸೋದರ ಸಂಬಂಧಿ ಫಿರೋಜ್ ಶಾ ತುಗ್ಲಕ್. ಅವನ ಆಡಳಿತ ಅವನ ಹಿಂದಿನವನಿಗೆ ತದ್ವಿರುದ್ಧವಾಗಿತ್ತು. ಅವನು ಯುದ್ಧ ಮಾಡೋದು ಬಿಟ್ಟು ಜನಕಲ್ಯಾಣಕ್ಕೆ ಹೆಚ್ಚು ಗಮನ ಕೊಟ್ಟ. ಕೃಷಿಗೆ ಸಹಾಯ ಮಾಡಲು ಯಮುನಾ ನದಿಯಿಂದ ಹಲವಾರು ಕಾಲುವೆಗಳನ್ನು ಕಟ್ಟಿಸಿದ. ಫಿರೋಜ್ಪುರ್, ಫಿರೋಜ್ಬಾದ್, ಜೌನ್ಪುರದಂತಹ 100 ಹೊಸ ನಗರಗಳನ್ನು ನಿರ್ಮಿಸಿದ. ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡಲು ದಿವಾನ್-ಇ-ಖೈರಾತ್ ಅಂದ್ರೆ ದತ್ತಿ ಇಲಾಖೆ ಮತ್ತು ಬಡವರಿಗೆ ಉಚಿತ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳನ್ನು ಸ್ಥಾಪಿಸಿದ. ಆದರೆ ಶ್ರೀಮಂತರನ್ನು ಸಮಾಧಾನಪಡಿಸಲು ಅವನು ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಂಡ. ಅದರಲ್ಲಿ ಮುಖ್ಯವಾದದ್ದು ಇಕ್ತಾ ಪದ್ಧತಿಯನ್ನು ಅನುವಂಶಿಕವಾಗಿಸಿದ್ದು. ಅಂದ್ರೆ ಒಬ್ಬ ಅಧಿಕಾರಿಯ ನಂತರ ಅವನ ಇಕ್ತಾ ಅವನ ಮಗನಿಗೆ ಹೋಗುತ್ತಿತ್ತು. ಇದರಿಂದ ಆ ಅಧಿಕಾರಿಗಳು ತಮ್ಮ ಪ್ರದೇಶಗಳಲ್ಲಿ ರಾಜರಂತೆ ವರ್ತಿಸಲು ಶುರು ಮಾಡಿದ್ರು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಲವಾಯಿತು. ಇದು ಸುಲ್ತಾನರ ಆಳ್ವಿಕೆಯ ಪತನಕ್ಕೆ ಒಂದು ಮುಖ್ಯ ಕಾರಣವಾಯಿತು. ಫಿರೋಜ್ ಶಾ ತುಗ್ಲಕ್ನ ಮರಣದ ನಂತರ ತುಗ್ಲಕ್ ಸಾಮ್ರಾಜ್ಯ ಬೇಗನೆ ಒಡೆದೋಯಿತು. ಈ ದುರ್ಬಲತೆಯನ್ನ ಬಳಸಿಕೊಂಡು 1398ರಲ್ಲಿ ಮಧ್ಯ ಏಷ್ಯಾದ ಕ್ರೂರ ದಾಳಿಕೋರ ತೈಮೂರ್ ದೆಹಲಿಯ ಮೇಲೆ ದಾಳಿ ಮಾಡಿದ. ಅವನು ದೆಹಲಿಯನ್ನ ಸಂಪೂರ್ಣವಾಗಿ ಲೂಟಿ ಮಾಡಿ ಸಾವಿರಾರು ಜನರನ್ನ ಕೊಂದು ಇಡೀ ನಗರವನ್ನೇ ಸ್ಮಶಾನ ಮಾಡಿ ಹಿಂತಿರುಗಿದ. ಈ ದಾಳಿಯು ತುಗ್ಲಕ್ ಸಾಮ್ರಾಜ್ಯಕ್ಕೆ ಬಿದ್ದ ಕೊನೆಯ ಹೊಡೆತವಾಗಿತ್ತು. ಇದರ ನಂತರ ಬಂದ ಸಯ್ಯದ್ ಮತ್ತು ಲೋದಿ ವಂಶಗಳು ಹಿಂದಿನ ಸುಲ್ತಾನರ ವೈಭವನ ನೆರಳಿನಲ್ಲಿ ಮಾತ್ರ ಆಳ್ವಿಕೆ ನಡೆಸಿದವು. ಅವರ ಅಧಿಕಾರ ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇದು ಸುಲ್ತಾನರ ಆಳ್ವಿಕೆಯ ಅಂತಿಮ ಅಧ್ಯಾಯದ ಆರಂಭವಾಗಿತ್ತು. ತೈಮೂರ್ನ ದಾಳಿಯ ನಂತರ ಬಂದ ಸಯ್ಯದ್ ವಂಶ ಸುಮಾರು 37 ವರ್ಷಗಳ ಕಾಲ ಆಳಿತು. ಆದರೆ ಅವರ ಆಳ್ವಿಕೆ ಹೆಸರಿಗೆ ಮಾತ್ರ ಇತ್ತು. ಅವರ ನಂತರ ಮೊದಲ ಬಾರಿಗೆ ಆಫ್ಘಾನ್ ಮೂಲದ ಲೋದಿಗಳು ಅಧಿಕಾರಕ್ಕೆ ಬಂದರು. ಇವರು ಸುಲ್ತಾನರ ಆಳ್ವಿಕೆಗೆ ಮತ್ತೆ ಶಕ್ತಿ ತುಂಬಲು ಪ್ರಯತ್ನಿಸಿದರು. ಆದರೆ ಅವರ ಆಡಳಿತದ ಶೈಲಿಯೇ ಅವರ ದೊಡ್ಡ ದೌರ್ಬಲ್ಯವಾಯಿತು. ಹಿಂದಿನ ಟರ್ಕಿಷ್ ಸುಲ್ತಾನರ ಹಾಗೆ ಇವರು ಸರ್ವಾಧಿಕಾರಿಗಳಾಗಿರಲಿಲ್ಲ. ಆಫ್ಘಾನ್ ಸಂಪ್ರದಾಯದಂತೆ ಸುಲ್ತಾನನು ಸಮಾನರಲ್ಲಿ ಮೊದಲಿಗ ಅಷ್ಟೇ ಆಗಿದ್ದ. ಬೇರೆ ಆಫ್ಘಾನ್ ಸರ್ದಾರರು ತಮ್ಮನ್ನು ಸುಲ್ತಾನನಿಗೆ ಸಮಾನರೆಂದು ಭಾವಿಸುತ್ತಿದ್ದರು. ಇದರಿಂದಾಗಿ ಯಾವಾಗಲೂ ಆಂತರಿಕ ಸಂಘರ್ಷ, ಬಂಡಾಯ ಮತ್ತು ಸಂಚುಗಳು ನಡೆಯುತ್ತಲೇ ಇದ್ದವು. ಇದು ಸಾಮ್ರಾಜ್ಯವನ್ನ ಒಳಗಿನಿಂದಲೇ ಟೊಳ್ಳಾಗಿಸಿತು. ಈ ಆಂತರಿಕ ಸಂಘರ್ಷಗಳು ಕೊನೆಯ ಲೋದಿ ಸುಲ್ತಾನ ಇಬ್ರಾಹಿಂ ಲೋದಿಯ ಕಾಲದಲ್ಲಿ
ತುತ್ತ ತುದಿಗೆ ತಲುಪಿತು. ಅವನು ತುಂಬಾ ಹಠಮಾರಿ ಸ್ವಭಾವದವನಾಗಿದ್ದ. ಅವನು ಆಫ್ಘಾನ್ ಸರ್ದಾರರನ್ನ ಹತ್ತಿಕ್ಕಲು ಪ್ರಯತ್ನಿಸಿದಾಗ ಅವರು ಅವನ ವಿರುದ್ಧವೇ ತಿರುಗಿಬಿದ್ರು. ಅವರಲ್ಲಿ ಇಬ್ಬರು ಪಂಜಾಬ್ನ ಗವರ್ನರ್ ದೌಲತ್ ಖಾನ್ ಲೋದಿ ಮತ್ತು ಇಬ್ರಾಹಿಂ ಲೋದಿಯ ಚಿಕ್ಕಪ್ಪ ಆಲಂ ಖಾನ್ ಲೋದಿ ತಮ್ಮದೇ ರಾಜನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಬೂಲ್ನ ರಾಜನಾದ ಬಾಬರ್ಗೆ ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನ ಕಳಿಸಿದರು. ತಮ್ಮ ಸಣ್ಣ ಅಧಿಕಾರದ ಆಸೆಗಾಗಿ ಇಡೀ ಸಾಮ್ರಾಜ್ಯವನ್ನೇ ಪಣಕ್ಕಿಟ್ಟರು. ಈ ಒಂದು ಆಹ್ವಾನ, ಈ ಒಂದು ಆಂತರಿಕ ದ್ರೋಹ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿತು. ಆ ಆಹ್ವಾನವನ್ನು ಸ್ವೀಕರಿಸಿ ಬಾಬರ್ ತನ್ನ ಸೈನ್ಯದೊಂದಿಗೆ ಭಾರತಕ್ಕೆ ಬಂದ. 1526ರಲ್ಲಿ ದೆಹಲಿಯ ಹತ್ತಿರದ ಪಾಣಿಪತ್ ಎಂಬ ರಣರಂಗದಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋದಿಯ ಸೈನ್ಯಗಳು ಮುಖಾಮುಖಿಯಾದವು. ಲೋದಿಯ ಸೈನ್ಯ ಸುಮಾರು 1,00,000 ಸೈನಿಕರನ್ನ ಹೊಂದಿದ್ರೆ ಬಾಬರ್ ಹತ್ರ ಇದ್ದಿದ್ದು ಕೇವಲ 15,000 ಸೈನಿಕರು. ಅಂದ್ರೆ ಲೋದಿಯ ಸೈನ್ಯ 10 ಪಟ್ಟು ದೊಡ್ಡದಾಗಿತ್ತು. ಆದರೂ ಬಾಬರ್ ಗೆದ್ದ. ಇದಕ್ಕೆ 2 ಮುಖ್ಯ ಕಾರಣಗಳಿದ್ದವು. ಒಂದು, ಬಾಬರ್ ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ಫಿರಂಗಿ ಮತ್ತು ಬಂದೂಕುಗಳನ್ನ ಬಳಸಿದ. ಫಿರಂಗಿಯ ದೊಡ್ಡ ಶಬ್ದ ಕೇಳಿ ಲೋದಿಯ ಆನೆಗಳು ಹೆದರಿ ತಮ್ಮದೇ ಸೈನ್ಯದ ಮೇಲೆ ಓಡಿಹೋದವು. 2, ಬಾಬರ್ ಬಳಸಿದ ತುಳುಗ್ಮಾ ಅನ್ನೋ ಯುದ್ಧತಂತ್ರ. ಈ ತಂತ್ರದಲ್ಲಿ ಸೈನ್ಯದ ಒಂದು ಸಣ್ಣ ಭಾಗ ಶತ್ರುಗಳನ್ನ ಸುತ್ತುವರೆದು ಹಿಂದಿನಿಂದ ದಾಳಿ ಮಾಡುತ್ತದೆ. ಈ ಹೊಸ ತಂತ್ರಜ್ಞಾನ ಮತ್ತು ತಂತ್ರಗಳ ಮುಂದೆ ಲೋದಿಯ ದೊಡ್ಡ ಸೈನ್ಯ ನಿಲ್ಲಲು ಆಗಲಿಲ್ಲ. ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋದಿ ಯುದ್ಧಭೂಮಿಯಲ್ಲೇ ಸತ್ಹೋದ. ಯುದ್ಧಭೂಮಿಯಲ್ಲಿ ಮರಣ ಹೊಂದಿದ ದೆಹಲಿಯ ಏಕೈಕ ಸುಲ್ತಾನ ಅವನು. ಅವನ ಸಾವಿನೊಂದಿಗೆ 1206ರಲ್ಲಿ ಶುರುವಾದ 320 ವರ್ಷಗಳ ಕಾಲ 5 ರಾಜವಂಶಗಳನ್ನು ಕಂಡ ದೆಹಲಿ ಸುಲ್ತಾನರ ಸುದೀರ್ಘ ಆಳ್ವಿಕೆಯೂ ಕೊನೆಗೊಂಡಿತು. ಇದು ಭಾರತದಲ್ಲಿ ಒಂದು ಹೊಸ, ಇನ್ನೂ ಹೆಚ್ಚು ವೈಭವದ ಮೊಘಲ್ ಸಾಮ್ರಾಜ್ಯದ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಹೀಗೆ ಒಂದು ಯುಗ ಅಂತ್ಯವಾಗಿ ಮತ್ತೊಂದು ಯುಗ ಪ್ರಾರಂಭವಾಯಿತು. ಸರಿ, ಇಲ್ಲಿಗೆ ರಾಜಮನೆತನಗಳ ಕಥೆ ಮುಗೀತು. ಆದ್ರೆ ದೆಹಲಿ ಸುಲ್ತಾನರ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ನಾವು ಮೊದಲು ಕೇಳಿದ ಪ್ರಶ್ನೆ ನೆನ್ಪಿದೆಯಲ್ಲ, ಈ 320 ವರ್ಷಗಳು ಭಾರತದ ಭವಿಷ್ಯವನ್ನ ಹೇಗೆ ರೂಪಿಸಿದವು? ಉತ್ತರ ಕೇವಲ ಯುದ್ಧಗಳಲ್ಲಿಲ್ಲ. ಬದಲಿಗೆ ಅವರು ತಮ್ಮ ನಂತರದವರಿಗಾಗಿ ಬಿಟ್ಟುಹೋದ ಆಡಳಿತ, ಆರ್ಥಿಕತೆ, ಕಲೆ ಮತ್ತು ವಾಸ್ತುಶಿಲ್ಪದ ಪರಂಪರೆಯಲ್ಲಿದೆ. ಈ ಕೊಡುಗೆಗಳೇ ಮುಂದೆ ಬಂದ ಮೊಘಲ್ ಸಾಮ್ರಾಜ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿದವು. ಈಗ ಆ ಶಾಶ್ವತವಾದ ಪರಂಪರೆ ಏನಿತ್ತು ಅಂತ ನೋಡೋಣ. ಸುಲ್ತಾನರ ಆಡಳಿತವು ಮುಖ್ಯವಾಗಿ ಕೇಂದ್ರೀಕೃತವಾಗಿತ್ತು. ಅಂದ್ರೆ ಸುಲ್ತಾನನೇ ಸರ್ವಾಧಿಕಾರಿ, ಅವನ ಮಾತೆ ಅಂತಿಮ. ಅವನಿಗೆ ಸಹಾಯ ಮಾಡಲು ವಜೀರ್ ಅಂದ್ರೆ ಪ್ರಧಾನಮಂತ್ರಿ, ಅರಿಜ್-ಇ-ಮುಮಾಲಿಕ್ ಅಂದ್ರೆ ಸೇನಾಮಂತ್ರಿ, ಹೀಗೆ ಬೇರೆ ಬೇರೆ ಮಂತ್ರಿಗಳಿದ್ರು. ಇಡೀ ಸಾಮ್ರಾಜ್ಯವನ್ನ ಇಖ್ತಾ ಅಥವಾ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಇವುಗಳನ್ನ ಮುಕ್ತಿ ಅಥವಾ ವಾಲಿ ಅನ್ನೋ ಗವರ್ನರ್ಗಳು ನೋಡ್ಕೊಳ್ತಿದ್ರು. ಅವರ ತೆರಿಗೆ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 4 ತೆರಿಗೆಗಳಿದ್ವು. ಖರಾಜ್, ಇದು ಮುಸ್ಲಿಮೇತರ ರೈತರ ಮೇಲಿನ ಭೂತೆರಿಗೆ. ಜಕಾತ್, ಇದು ಮುಸ್ಲಿಮರು ತಮ್ಮ ಸಂಪತ್ತಿನ ಮೇಲೆ ನೀಡಬೇಕಾದ ಧಾರ್ಮಿಕ ತೆರಿಗೆ. ಮತ್ತು ಜಜಿಯಾ, ಇದು ಮುಸ್ಲಿಮೇತರರ ಮೇಲೆ ಅವರಿಗೆ ನೀಡಲಾಗುವ ಮಿಲಿಟರಿ ರಕ್ಷಣೆಗೆ ಪ್ರತಿಯಾಗಿ ವಿಧಿಸಲಾಗುತ್ತಿದ್ದ ತೆರಿಗೆ. ಅಲಾವುದ್ದೀನ್ ಖಿಲ್ಜಿಯಂತಹ ಸುಲ್ತಾನರು ಘರಿ ಅಂದ್ರೆ ಮನೆ ತೆರಿಗೆ ಮತ್ತು ಚೆರೈ ಅಂದ್ರೆ ಹುಲ್ಲುಗಾವಲು ತೆರಿಗೆಯಂತಹ ಹೊಸ ತೆರಿಗೆಗಳನ್ನು ಜಾರಿಗೆ ತಂದಿದ್ರು. ಸುಲ್ತಾನ್ರ ಅತ್ಯಂತ ದೊಡ್ಡ ಮತ್ತು ಇಂದಿಗೂ ನಾವು ನೋಡಬಹುದಾದ ಕೊಡುಗೆ ಅಂದ್ರೆ ವಾಸ್ತುಶಿಲ್ಪ. ಅವರು ತಮ್ಮ ಜತೆ ಮಧ್ಯ ಏಷ್ಯಾ ಮತ್ತು ಪರ್ಷಿಯಾದ ವಾಸ್ತುಶಿಲ್ಪದ ತಂತ್ರಗಳನ್ನ ತಂದರು. ಅವರು ಬರೋದಕ್ಕಿಂತ ಮುಂಚೆ ಭಾರತದ ಕಟ್ಟಡಗಳು ಮುಖ್ಯವಾಗಿ ಟ್ರಾಬಿಯೇಟ್ ಶೈಲಿಯಲ್ಲಿದ್ದು, ಅಂದ್ರೆ ಕಂಬಗಳ ಮೇಲೆ ಅಡ್ಡಪಟ್ಟಿಗಳನ್ನ ಇಟ್ಟು ಕಟ್ಟಲಾಗ್ತಿತ್ತು. ಆದರೆ ಸುಲ್ತಾನರು ಆರ್ಕ್ಯುಯೇಟ್ ಶೈಲಿಯನ್ನ ಪರಿಚಯಿಸಿದ್ರು. ಇದರಲ್ಲಿ ಕಮಾನುಗಳು ಮತ್ತು ಗುಮ್ಮಟಗಳನ್ನ ಹೆಚ್ಚಾಗಿ ಬಳಸಲಾಗ್ತಿತ್ತು. ಈ 2 ಶೈಲಿಗಳು ಒಂದಕ್ಕೊಂದು ಬೆರೆತಾಗ ಒಂದು ಹೊಸ ಸುಂದರವಾದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಹುಟ್ಕೊಂಡಿತ್ತು. ಭಾರತೀಯ ಕುಶಲಕರ್ಮಿಗಳು ಕಮಾನು ಮತ್ತು ಗುಮ್ಮಟಗಳನ್ನು ಕಲಿತು ತಮ್ಮ ಸಾಂಪ್ರದಾಯಿಕ ಅಲಂಕಾರಗಳಾದ ಕಮಲ, ಸ್ವಸ್ತಿಕ ಮತ್ತು ಕಳಶಗಳನ್ನು ಇಸ್ಲಾಮಿಕ್ ಕಟ್ಟಡಗಳಲ್ಲೂ ಬಳಸಿದ್ರು. ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು ಅಂದ್ರೆ ದೆಹಲಿಯಲ್ಲಿರುವ ಕುತುಬ್ ಮಿನಾರ್ ಮತ್ತು ಅದರ ಪಕ್ಕದಲ್ಲಿರುವ ಸುಂದರವಾದ ಅಲೈ ದರ್ವಾಜಾ. ಸರಿ, ನಮ್ಮ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೂ ನಾವು ದೆಹಲಿ ಸುಲ್ತಾನರ ಕಥೆಯನ್ನ ಕೇಳಿದ್ದೇವೆ. ಈಗ ಈ ಜ್ಞಾನವನ್ನ ಪರೀಕ್ಷೆಯಲ್ಲಿ ಅಂಕಗಳಾಗಿ ಹೇಗೆ ಪರಿವರ್ತಿಸೋದು ಅಂತ ನೋಡೋಣ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರೀಕ್ಷೆಗಳಲ್ಲಿ ಯಾವ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು ಮತ್ತು ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದರ ಬಗ್ಗೆ ಕೆಲವು ಮುಖ್ಯವಾದ ಸಲಹೆಗಳನ್ನು ಈಗ ನೋಡೋಣ. ಈ ಟೇಬಲ್ ಪ್ರಿಲಿಮ್ಸ್ ಪರೀಕ್ಷೆಯ ದೃಷ್ಟಿಯಿಂದ ಬಹಳಾನೇ ಮುಖ್ಯ. ಮ್ಯಾಚ್ ದ ಫಾಲೋವಿಂಗ್ ತರಹದ ಪ್ರಶ್ನೆಗಳು ನೇರವಾಗಿ ಇಲ್ಲಿಂದ ಬರುವ ಸಾಧ್ಯತೆ ಇರ್ತದೆ. ಇದನ್ನ ನಿಧಾನವಾಗಿ ಗಮನಿಸೋಣ. ಮೊದಲನೇದು, ಇಖ್ತಾ ಪದ್ಧತಿ
ಅಂದ್ರೆ ಸಂಬಳದ ಬದಲಿ ಭೂಮಿ ಕೊಡುವ ವ್ಯವಸ್ಥೆ. ಇದನ್ನ ಜಾರಿಗೆ ತಂದವರು ಇಲ್ತುತ್ಮಿಶ್. ಎರಡನೇದು ದಿವಾನ್-ಇ-ಅರೀಜ್. ಇದು ಸೇನೆಗಾಗಿಯೇ ಒಂದು ಪ್ರತ್ಯೇಕ ಇಲಾಖೆ. ಇದನ್ನ ಸ್ಥಾಪಿಸಿದವರು ಬಲ್ಬನ್. ಮೂರನೇದು ದಾಗ್ ಮತ್ತು ಹುಲಿಯಾ. ಕುದುರೆಗೆ ಬರೆ ಹಾಕುವುದು ಮತ್ತು ಸೈನಿಕರ ವಿವರ ದಾಖಲಿಸುವುದು. ಈ ಸೇನಾ ಸುಧಾರಣೆಗಳನ್ನು ತಂದವರು ಅಲ್ಲಾವುದ್ದೀನ್ ಖಿಲ್ಜಿ. ನಾಲ್ಕನೇದು ದಿವಾನ್-ಇ-ಕೋಹಿ. ಇದು ಕೃಷಿ ಇಲಾಖೆ. ಇದನ್ನ ಸ್ಥಾಪಿಸಿದ್ದು ಮೊಹಮ್ಮದ್ ಬಿನ್ ತೊಗ್ಲಕ್. ಮತ್ತು ಕೊನೆಯದಾಗಿ ದಿವಾನ್-ಇ-ಖೈರಾತ್, ಅಂದ್ರೆ ಬಡವರಿಗೆ ಸಹಾಯ ಮಾಡುವ ದತ್ತಿ ಇಲಾಖೆ. ಇದನ್ನ ಸ್ಥಾಪಿಸಿದ್ದು ಫಿರೋಜ್ ಶಾ ತುಗ್ಲಕ್. ಈ 5 ಜೋಡಿಗಳನ್ನ ಖಂಡಿತವಾಗಿಯೂ ನೆನಪಲ್ಲಿಟ್ಕೊಳ್ಬೇಕು. ಇನ್ನು ಮೇನ್ಸ್ ಪರೀಕ್ಷೆಯ ವಿಷಯಕ್ಕೆ ಬಂದರೆ ಇಲ್ಲಿ ನಮ್ಮ ವಿಶ್ಲೇಷಣಾ ಕೌಶಲ್ಯವನ್ನು ಪರೀಕ್ಷಿಸಲಾಗ್ತದೆ. ಉದಾಹರಣೆಗೆ ಈ 2ನೇ ಪ್ರಶ್ನೆಯನ್ನು ನೋಡೋಣ. ಮುಹಮ್ಮದ್ ಬಿನ್ ತುಗ್ಲಕ್ನ ಪ್ರಯೋಗಗಳು ಪರಿಕಲ್ಪನಾತ್ಮಕವಾಗಿ ಅದ್ಭುತವಾಗಿದ್ದರೂ ಅನುಷ್ಠಾನದಲ್ಲಿ ವಿಫಲವಾದವು. ಚರ್ಚಿಸಿ. ಇದಕ್ಕೆ ಉತ್ತರ ಬರೆಯುವಾಗ ಒಂದು ರಚನೆ ಇರಬೇಕು. ಮೊದಲಿಗೆ ಪರಿಚಯದಲ್ಲಿ ಅವನನ್ನ ಬುದ್ಧಿವಂತ ಮೂರ್ಖ ಅಂತ ಯಾಕೆ ಕರೀತಾರೆ ಅಂತ ಸಂಕ್ಷಿಪ್ತವಾಗಿ ಬರೆಯಿರಿ. ನಂತರ ಉತ್ತರ ಮುಖ್ಯ ಭಾಗದಲ್ಲಿ 2 ಪ್ಯಾರಾಗ್ರಾಫ್ ಮಾಡಿ ಮೊದಲ ಭಾಗದಲ್ಲಿ ಅವನ ಯೋಜನೆಗಳ ಪರಿಕಲ್ಪನಾತ್ಮಕ ಅದ್ಭುತವನ್ನ ವಿವರಿಸಿ. ಅಂದ್ರೆ ರಾಜಧಾನಿ ವರ್ಗಾವಣೆ ಮತ್ತು ಸಾಂಕೇತಿಕ ನಾಣ್ಯದ ಹಿಂದಿನ ಒಳ್ಳೆ ಉದ್ದೇಶವನ್ನ ವಿವರಿಸಿ. 2ನೇ ಭಾಗದಲ್ಲಿ ಅವುಗಳ ಅನುಷ್ಠಾನದ ವೈಫಲ್ಯವನ್ನ ಚರ್ಚಿಸಿ. ಜನರನ್ನ ಬಲವಂತವಾಗಿ ಕಳಿಸಿದ್ದು, ನಕಲಿ ನಾಣ್ಯಗಳನ್ನ ತಡೆಯಲು ಆಗದೇ ಇದ್ದಿದ್ದು, ಈ ಅಂಶಗಳನ್ನು ತಿಳಿಸಿ. ಕೊನೆಯದಾಗಿ ತೀರ್ಮಾನದಲ್ಲಿ ಅವನ ಯೋಜನೆಗಳು ಒಳ್ಳೆ ಉದ್ದೇಶವನ್ನ ಹೊಂದಿದ್ದರೂ ತಾಳ್ಮೆ ಮತ್ತು ಪ್ರಾಯೋಗಿಕ ಜ್ಞಾನದ ಕೊರತೆಯಿಂದಾಗಿ ಹೇಗೆ ದುರಂತದಲ್ಲಿ ಕೊನೆಗೊಂಡವು ಅಂತ ಸಂಕ್ಷಿಪ್ತವಾಗಿ ಮುಗಿಸಿ. ಈ ರೀತಿಯ ರಚನಾತ್ಮಕ ಉತ್ತರ ಬರೆದರೆ ಉತ್ತಮ ಅಂಕಗಳು ಸಿಗ್ತವೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ದೆಹಲಿ ಸುಲ್ತಾನರ ಯುಗ 1526ರಲ್ಲಿ ಮುಗಿದೋಯ್ತು. ಆದರೆ ಅವರ ಪ್ರಭಾವ ಅಲ್ಲಿಗೆ ನಿಂತೋಯ್ತಾ? ಇಲ್ಲ. ಅಕ್ಬರನ ಪ್ರಸಿದ್ಧ ಮನ್ಸಬ್ದಾರಿ ವ್ಯವಸ್ಥೆ ಸುಲ್ತಾನರ ಇಖ್ತಾ ಪದ್ಧತಿಯ ಒಂದು ಸುಧಾರಿತ ರೂಪದ ಹಾಗೆ ಕಾಣುವುದಿಲ್ಲವೇ? ಶೇರ್ಷಾ ಮತ್ತು ಅಕ್ಬರನ ಕಂದಾಯ ವ್ಯವಸ್ಥೆ ಅಲಾವುದ್ದೀನ್ ಖಿಲ್ಜಿಯ ಭೂ ಅಳತೆಯ ತತ್ವಗಳಿಂದ ಪ್ರೇರಿತವಾಗಿರಲಿಲ್ಲವೇ? ಹಾಗಾದರೆ ದೆಹಲಿ ಸುಲ್ತಾನರು ಕೇವಲ ಇತಿಹಾಸದ ಒಂದು ಅಧ್ಯಾಯವೇ, ಅಥವಾ ಅವರು ಬರೆದದ್ದು ಮುಂದೆ ಬಂದ ಮೊಘಲ್ ಸಾಮ್ರಾಜ್ಯ ಎಂಬ ದೊಡ್ಡ ಗ್ರಂಥದ ಮುನ್ನುಡಿಯೇ? ಇತಿಹಾಸ ಅಂದ್ರೆ ಕೇವಲ ಅಂತ್ಯಗಳಲ್ಲ, ಅದು ನಿರಂತರವಾಗಿ ಹರಿಯುವ ಒಂದು ನದಿ. ಸುಲ್ತಾನರು ಹಾಕಿದ ಅಡಿಪಾಯದ ಮೇಲೆ ಮೊಘಲರು ತಮ್ಮ ಭವ್ಯವಾದ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದರು ಅನ್ನೋದ್ರ ಬಗ್ಗೆ ಯೋಚಿಸಿ. ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.